ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಕಪಿಲತೀರ್ಥ ಹಾಗೂ ಶ್ರೀನಿವಾಸ ಮಂಗಾಪುರದಲ್ಲಿ ಸ್ವಾಮಿಯ ಬ್ರಹ್ಮೋತ್ಸವ. ಸಿಂಹ ವಾಹನದಲ್ಲಿ ನರಸಿಂಹಸ್ವಾಮಿ ರೂಪದಲ್ಲಿ ಕಲ್ಯಾಣ ಶ್ರೀನಿವಾಸ, ಭೂತ ವಾಹನದಲ್ಲಿ ಕಪಿಲೇಶ್ವರ ಸ್ವಾಮಿಯ ದಿವ್ಯ ದರ್ಶನ. ಫೆಬ್ರವರಿ 14ರಂದು ಹನುಮಾನ್ ಚಾಲೀಸಾ ಪಾರಾಯಣ. ಮೈಸೂರು ಮಹಾರಾಜ ಮೈದಾನದಲ್ಲಿ ಸಾಮೂಹಿಕ ಪಠಣ. ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ರಥೋತ್ಸವ. ರಥಾರೋಹಣದಲ್ಲಿ ಶ್ರೀ ವಿಷ್ಣುಮೂರ್ತಿಯನ್ನು ಕಂಡು ಧನ್ಯರಾದ ಭಕ್ತಜನ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯು ಶ್ರೀ ಯೋಗ ನರಸಿಂಹಸ್ವಾಮಿ ರೂಪದಲ್ಲಿ ಭಕ್ತರನ್ನು ಅನುಗ್ರಹಿಸಿದರು. ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರಂನಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಬ್ರಹ್ಮೋತ್ಸವ ಸಂಭ್ರಮದೊಂದಿಗೆ ಕಂಗೊಳಿಸುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ಸ್ವಾಮಿಯು ಶೌರ್ಯ, ಧೈರ್ಯ, ತೇಜಸ್ಸು ಮತ್ತು ಉದಾತ್ತತೆಯನ್ನು ಸಂಕೇತಿಸುವ ಸಿಂಹ ರಥದ ಮೇಲೆ ಯೋಗ ನರಸಿಂಹನಾಗಿ ಕಾಣಿಸಿಕೊಂಡರು. ಉತ್ಸವಗಳ ಅಂಗವಾಗಿ 3ನೇ ದಿನವಾದ ಮಂಗಳವಾರ ಬೆಳಗ್ಗೆ ಸ್ವಾಮಿಗೆ ಸಿಂಹ ವಾಹನ ಸೇವೆಯನ್ನು ನಡೆಸಲಾಯಿತು. ಮೊದಲಿಗೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ಚಿನ್ನದ ಆಭರಣಗಳು, ರೇಷ್ಮೆ ವಸ್ತ್ರಗಳು ಮತ್ತು ಸುಗಂಧ ದ್ರವ್ಯಗಳಿಂದ ಅಲಂಕರಿಸಿ ಸಿಂಹ ರಥದ ಮೇಲೆ ಆಸೀನಗೊಳಿಸಿ ಗಜರಾಜರು ಮುಂದೆ ಸಾಗುತ್ತಿದ್ದಂತೆ ಭಕ್ತರ ಕೋಲಾಟ, ನೃತ್ಯ ಪ್ರದರ್ಶನಗಳ ನಡುವೆ ಭಗವಂತನ ಸಿಂಹ ವಾಹನ ಸೇವೆಯು ಭಕ್ತಿಯಿಂದ ನಡೆಯಿತು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಬ್ರಹ್ಮೋತ್ಸವದ ಅಂಗವಾಗಿ 3ನೇ ದಿನವಾದ ಮಂಗಳವಾರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನ ವೈಖಾನಸ ಆಗಮುಕ್ತವಾಗಿ ನೆರವೇರಿತು. ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಆವರಣದಲ್ಲಿರುವ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಆಸೀನಗೊಳಿಸಿ ಅರ್ಚಕರು ಷೋಡಶೋಪಚಾರಗಳೊಂದಿಗೆ ಸೇವೆ ಸಲ್ಲಿಸಿದರು. ನಂತರ ಮಂಗಳವಾದ್ಯಗಳು ಮತ್ತು ವೇದ ಮಂತ್ರಗಳ ಪಠಣದ ನಡುವೆ ಸ್ನಪನ ತಿರುಮಂಜನ ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು.
ಸಂಜೆ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಸುಂದರ ಹಂಸವಾಹನ ಸೇವೆಯು ಜರುಗಿತು. ಸ್ವಾಮಿಯನ್ನು ರೇಷ್ಮೆ ವಸ್ತ್ರ, ಪಟ್ಟು ಪೀತಾಂಬರಗಳು, ವರ್ಣರಂಜಿತ ಮಾಲೆಗಳು ಮತ್ತು ಆಭರಣಗಳಿಂದ ವಿದ್ಯಾ ಸರಸ್ವತಿ ಮತ್ತು ವೀಣಾಪಾಣಿಯಾಗಿ ಅಲಂಕರಿಸಿ ವಾಹನ ಮಂಟಪದಲ್ಲಿ ಹಂಸವಾಹನದ ಮೇಲೆ ಆಸೀನಗೊಳಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಹಾಗೂ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಭಾಜಾ ಭಜಂತ್ರಿ, ಭಕ್ತರ ಗೋವಿಂದ ನಾಮ ಸ್ಮರಣೆಯೊಂದಿಗೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಹಂಸವಾಹನ ಸೇವೆಯು ದೇವಾಲಯ ಮತ್ತು ಮಾಡಬೀದಿಗಳಲ್ಲಿ ಭಕ್ತಿಯಿಂದ ಸಾಗಿತು. ಭಕ್ತರು ವೀಣಾಪಾಣಿಯಂತೆ ಅಲಂಕರಿಸಲ್ಪಟ್ಟ ಭಗವಂತನನ್ನು ಹಂಸವಾಹನದ ಮೇಲೆ ದರ್ಶಿಸಿ ಕೃತಾರ್ಥರಾದರು. ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೆ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತರೊಡೆಯ ದೇವಯ್ಯಾಜೀಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ. ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ರಥಾರೋಹಣವು ನಡೆಯಿತು. ಈ ಪ್ರಯುಕ್ತ ದೇವರನ್ನು ವಿಶೇಷವಾಗಿ ಹೂವಿನಿಂದ ಅಲಂಕರಿಸಿ ಮಹಾಪೂಜೆಯನ್ನು ಮಾಡಲಾಯಿತು. ನಂತರ ಬಲಿ ಉತ್ಸವ, ನರ್ತನ ಬಲಿಯೊಂದಿಗೆ ಅಲಂಕೃತ ರಥದಲ್ಲಿ ದೇವರನ್ನು ಆಸೀನಗೊಳಿಸಿ ರಥಾರೋಹಣವನ್ನು ಮಾಡಲಾಯಿತು. ಪಲ್ಲ ಪೂಜೆಯನ್ನು ಮಾಡಿ ನಂತರ ಮಹಾ ಅನ್ನ ಸಂತರ್ಪಣೆಯೂ ನಡೆಯಿತು. ಹೆರ್ಗ ಜಯರಾಮ ತಂತ್ರಿಗಳ ನೇತೃತ್ವದಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಗಳು ನಡೆದವು. ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 17ರವರೆಗೆ ನಡೆಯುತ್ತಿರುವ ಶ್ರೀ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವದ 3ನೇ ದಿನವಾದ ಮಂಗಳವಾರ ಬೆಳಗ್ಗೆ ಭೂತವಾಹನ ಸೇವೆಯು ನಡೆಯಿತು. ತಿರುಪತಿಯ ಶ್ರೀ ಕಪಿಲತೀರ್ಥ ದೇವಸ್ಥಾನವು ವಾರ್ಷಿಕ ಬ್ರಹ್ಮೋತ್ಸವಗಳ ವಿಜೃಂಭಣೆಯ ಮೆರುಗನ್ನು ಹೊಂದಿದೆ. ತಿರುನಗರಿಯ ಜನರನ್ನು ಭೂತವಾಹನದಲ್ಲಿ ದರ್ಶನವಿತ್ತ ಕಪಿಲೇಶ್ವರ ದೇವರ ಭವ್ಯ ದರ್ಶನವು ಭಕ್ತಿಯಿಂದ ಆವರಿಸಿದೆ. ತಿರುಪತಿ ನಗರದ ಕಪಿಲತೀರ್ಥ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 17ರವರೆಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ಬಹಳ ವೈಭವ ಮತ್ತು ಅದ್ಧೂರಿಯಾಗಿ ನಡೆಯುತ್ತಿವೆ.
ಚಿನ್ನದ ಆಭರಣಗಳು ಮತ್ತು ಪರಿಮಳಯುಕ್ತ ಹೂಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಶ್ರೀ ಕಪಿಲೇಶ್ವರ ಸ್ವಾಮಿಯನ್ನು ಭೂತವಾಹನದಲ್ಲಿ ಕರೆದೊಯ್ಯಲಾಯಿತು. ಪಲ್ಲಕ್ಕಿಯ ಮೇಲೆ ಕಾಮಾಕ್ಷಿ ದೇವಿಯನ್ನು ಹೊತ್ತು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂತರ ತಿರುನಗರಿಯ ಬೀದಿಗಳಲ್ಲಿ ತಾಳಮೇಳಗಳು, ಸಂಗೀತ, ಕೇರಳ ಡ್ರಮ್ಸ್ ಮತ್ತು ಕೋಲಾಟ ಪ್ರದರ್ಶನಗಳೊಂದಿಗೆ ಭಗವಂತನ ಭೂತವಾಹನ ಸೇವೆಯನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಪ್ರತಿ ಹಂತದಲ್ಲೂ ಭಕ್ತರು ಭಗವಂತನಿಗೆ ಕರ್ಪೂರದಾರತಿಯನ್ನು ಸಮರ್ಪಿಸಿ ಧನ್ಯರಾದರು. ಬ್ರಹ್ಮೋತ್ಸವದ ಅಂಗವಾಗಿ ಮಂಗಳವಾರ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನವನ್ನು ನೆರವೇರಿಸಲಾಯಿತು. ದೇವಾಲಯದ ಆವರಣದಲ್ಲಿರುವ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಸ್ವಾಮಿ ಹಾಗೂ ದೇವಿಯ ಉತ್ಸವ ಮೂರ್ತಿಗಳಿಗೆ ಪ್ರಥಮವಾಗಿ ಸಂಕಲ್ಪ ನೆರವೇರಿಸಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿದರು. ತದನಂತರ ವೇದ ಮಂತ್ರಗಳ ನಡುವೆ ವಿವಿಧ ವಿಶೇಷ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಿ ಬಳಿಕ ಅರಿಶಿನ, ಶ್ರೀಗಂಧ ಮತ್ತು ತುಳಸಿ ಮಾಲೆಗಳಿಂದ ಅಲಂಕರಿಸಲಾಯಿತು. ಪವಿತ್ರ ಜಲದಿಂದ ಸ್ನಪನ ತಿರುಮಂಜನವನ್ನು ಮಾಡಲಾಯಿತು. ಬಳಿಕ ಧೂಪದೀಪ ಆರತಿಗಳನ್ನು ಬೆಳಗಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 16ರವರೆಗೆ ನಡೆಯುತ್ತಿರುವ ಶ್ರೀ ಕಪಿಲೇಶ್ವರ ಬ್ರಹ್ಮೋತ್ಸವ ನಿಮಿತ್ತ ಸೋಮವಾರ ಸಂಜೆ ಚಂದ್ರಪ್ರಭಾ ವಾಹನ ಸೇವೆಯು ನಡೆಯಿತು. ಚಿನ್ನದ ಆಭರಣಗಳು ಮತ್ತು ಪರಿಮಳಯುಕ್ತ ಹೂಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಶ್ರೀ ಕಪಿಲೇಶ್ವರ ಸ್ವಾಮಿಯನ್ನು ಚಂದ್ರಪ್ರಭಾ ವಾಹನ ಮತ್ತು ಕಾಮಾಕ್ಷಿ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ನಂತರ ತಾಳಮೇಳಗಳು, ಕೇರಳ ಡ್ರಮ್ಸ್ ಮತ್ತು ಕೋಲಾಟ ಪ್ರದರ್ಶನಗಳ ನಡುವೆ ತಿರುನಗರಿಯ ಬೀದಿಗಳಲ್ಲಿ ಸ್ವಾಮಿಯ ಚಂದ್ರಪ್ರಭಾ ವಾಹನ ಸೇವೆಯನ್ನು ವಿಶೇಷ ರೀತಿಯಲ್ಲಿ ನಡೆಸಲಾಯಿತು. ಭಕ್ತರು ಪ್ರತಿ ಹಂತದಲ್ಲೂ ಸ್ವಾಮಿಗೆ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ. ಇದೇ ಫೆಬ್ರವರಿ 14ರಂದು ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಅವಧೂತ ದತ್ತಪೀಠಾಧಿಪತಿ ಜಗದ್ಗುರು ಪರಮಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಾನ್ ಚಾಲೀಸಾ ಪಾರಾಯಣ ಮಹಾಯಜ್ಞ ಸಾಮೂಹಿಕ ಪಠಣವನ್ನು ಆಯೋಜಿಸಲಾಗಿದ್ದು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಮಸ್ತ ಭಕ್ತಾದಿಗಳಿಗೆ ಹನುಮದ್ ರಕ್ಷೆ ಹಾಗೂ ಅನ್ನಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಓಂ ನಮೋ ಹನುಮತೆ ನಮಃ, ಓಂ ನಮೋ ಹನುಮತೆ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಫೆಬ್ರವರಿ 14 ಮೈಸೂರು ಮಹಾರಾಜ ಗ್ರೌಂಡ್ಸ್ನಲ್ಲಿ ಏನದು, ಏನು ವಿಶೇಷ ಅಂತಿರಲ್ವ? ಹನುಮಾನ್ ಚಾಲೀಸ.
ಯುಗ ಸಹಸ್ರ ಯೋಜನ ತುಳಸಿದಾಸರು ಮಾಡಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದಂಥದ್ದು. ಸುಂದರಕಾಂಡ ಪೂರ್ತಿ ರಾಮಾಯಣವೇ ಅದರಲ್ಲಿ ಬರ್ತದೆ. ಅದರಲ್ಲಿ ಎಲ್ಲರೂ ಕೂಡ ನಾವು ಸೇರ್ಕೊಂಡು ಹನುಮಾನ್ ಚಾಲೀಸವನ್ನು ಮಾಡೋಣ. ಎಲ್ಲರೂ ಬರ್ತೀರಲ್ಲ, ನಿಮ್ಮ ಜೊತೆಲಿ ನಾನು ಇರ್ತಿದ್ದೀನಿ, ನಿಮ್ಮ ಜೊತೆಲಿ ನಾನು ಹಾಡ್ತಾ ಇದ್ದೀನಿ. ಅಮುರ ದೇವತ ಚಿತ್ತನ ಧರಣಿ ಹನುಮತ ಸೇರಿ ಸರ್ವ ಸುಖ ಕರಿ ನೋಡಿ, ಇಲ್ಲಿ ನಾನು ಕೈಲಿ ಹಿಡ್ಕೊಂಡಿದ್ದೀನಿ ರಕ್ಷೆ, ಈ ಹನುಮಂತ ರಕ್ಷೆ. ಹನುಮಂತ ರಕ್ಷೆ ಕೂಡ ನಿಮ್ಗೆ ಸಿಕ್ಕತ್ತೆ. ಜೈ ಜೈ ಹನುಮಾನ ಗೋಸಾಯಿ ಕೃಪಾ ಕರೋ ಗುರುದೇವ ನಾಯಿ. ಸಾಮೂಹಿಕದಲ್ಲಿ ಎಲ್ಲರ ಭಾಗ್ಯ ಒಬ್ಬೊಬ್ಬರಿಗೆ ಸಿಕ್ಕತ್ತೆ ಅಂತಾರೆ. ಈ 1,00,000 ಜನ ಇದ್ರು ಮಾಡ್ತು ಅಂದ್ರೆ 1,00,000 ಪಾರಾಯಣ ಒಬ್ಬೊಬ್ಬರಿಗೆ ಸಿಕ್ಕತ್ತೆ. ಅದಕ್ಕೆ ಗುಂಪಿಗೆ ಇರ್ತಕ್ಕಂಥ ಶಕ್ತಿ ಅಪಾರವಾದಂಥದ್ದು. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ನಾವು. ಯಶತವಾರ ಪಾಠಕರ ಜೋಯಿ ಚೋಟಗಿ ಬಂದಿ ಮಹಾಸುಖ ಹೋಯಿ ಜೋಯಗ ಪಡೆ ಹನುಮಾನ ಚಲೀಸ ಭೋಯ ಸಿದ್ಧಿ ಸಾಧಿ ಗೌರೀಶ ತುಳಸೀದಾಸ ಸದಾ ಹರಿಚೇರ ಈ ಜೈನಾಥ ಜೈ ಪವನ ಸುತ ವೀರ ಹನುಮಾನ್ ಕಿ. ತಿರುಪತಿ ಬಳಿಯ ಶ್ರೀನಿವಾಸ ಮಂಗಾಪುರಂನಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮೋತ್ಸವವು ವೈಭವದಿಂದ ಸಾಗುತ್ತಿವೆ. ಫೆಬ್ರವರಿ 8ರಿಂದ 16ರವರೆಗೆ ನಡೆಯುವ ವಾರ್ಷಿಕ ಬ್ರಹ್ಮೋತ್ಸವಗಳ ಭಾಗವಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಸೋಮವಾರ ಉಂಜಲ್ ಸೇವೆ ಮತ್ತು ಹಂಸವಾಹನ ಸೇವೆಯನ್ನು ಸುಂದರವಾಗಿ ನೆರವೇರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಶ್ರೀನಿವಾಸ ಮಂಗಾಪುರದಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತಿವೆ. ಬ್ರಹ್ಮೋತ್ಸವದ 2ನೇ ದಿನವಾದ ಸೋಮವಾರ ಸಂಜೆ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಉಂಜಲ್ ಸೇವೆಯು ನೆರವೇರಿತು. ಮೊದಲು ಅರ್ಚಕರು ಭಗವಂತನ ಉತ್ಸವ ಮೂರ್ತಿಯನ್ನು ಚಿನ್ನದ ಆಭರಣಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಿ ದೇವಾಲಯದ ಆವರಣದಲ್ಲಿರುವ ತೋಗುಗಂಟಿಯಲ್ಲಿ ಆಸೀನಗೊಳಿಸಿದರು. ನಂತರ ಅರ್ಚಕರು ವೇದ ಪಾರಾಯಣ ಮಾಡಿ ಮಂಗಳವಾದ್ಯ ಹಾಡಿ ಭಗವಂತನಿಗೆ ಉಂಜಲ್ ಸೇವೆ ಸಲ್ಲಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನ 8ನೇ ಕ್ರಾಸ್ನಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಮಂಗಳವಾರದ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ನಿಮಿತ್ತ ಅಮ್ಮನವರಿಗೆ ವಿಶೇಷವಾಗಿ ಬೆಳ್ಳಿ ಕವಚ ಧಾರಣೆ ಮಾಡಿ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಕುಂಕುಮಾರ್ಚನೆಯನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕಾಲಭೈರವ ಸ್ವಾಮಿಗೆ ಅಷ್ಟಮಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಕಾಲಭೈರವ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇಮೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಉಡುಪಿಯ ಪಾಜಕ ಕ್ಷೇತ್ರದಲ್ಲಿ ಲಿಕುಚ ಪಂಡಿತಾಚಾರ್ಯ ಪರೀಕ್ಷೆಯ ಲೌಕಿಕ ಹಾಗೂ ಗುರುಕುಲ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಹಾಗೂ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಬಹುಮಾನ ವಿತರಣೆ ಮಾಡಿ ಅನುಗ್ರಹ ಸಂದೇಶ ನೀಡಿದರು. ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ತಾವು ಕೊಟ್ಟಿದ್ದಾರೆ. ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ತಾವು ವಿಶೇಷವಾಗಿ ಮಧ್ವದಾಸರಾಗಿ ಆಚಾರ್ಯ ಮಧ್ವರ ಅನೇಕ ಮಹಿಮೆಗಳನ್ನು ಸಜ್ಜನರಿಗೆ ತಿಳಿಸಿಕೊಟ್ಟಂತಹ ಮಹಾನುಭಾವರು. ಅಂತಹ ಪಂಡಿತಾಚಾರ್ಯರ ಈ ಒಂದು ಚಿಂತನೆಗಳನ್ನು ಎಷ್ಟೋ ವರ್ಷಗಳ ಕಾಲ ಎಷ್ಟೋ ಜನ ತಿಳಿದಿರಲಿಲ್ಲ. ಬರೀ ಪುಸ್ತಕದಲ್ಲಿ ಮಾತ್ರ ಇತ್ತು ಅದಷ್ಟೇ. ಕೆಲವು ಪಂಡಿತರು ಕೆಲವರ ಬಾಯಲ್ಲಿ ಬರ್ತಾ ಇತ್ತು ಅಷ್ಟೇ. ಸಾಮಾನ್ಯ ಜನರಿಗೆ ಪಂಡಿತಾಚಾರ್ಯ ಇಷ್ಟೆಲ್ಲ ಗ್ರಂಥಗಳಿವೆ ಎಂಬುದೇ ತಿಳಿದಿರಲಿಲ್ಲ. ಬರೀ ಹರಿವಾಯುಸ್ತುತಿ ಮಧ್ವವಿಜಯ ಅಷ್ಟೇ ಬಿಟ್ಟರೆ ಪಂಡಿತಾಚಾರ್ಯ ಮಾಡಿರ್ತಕ್ಕಂಥ ಅನೇಕ ಗ್ರಂಥಗಳ ಬಗ್ಗೆ ಆಗಲಿ, ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಮುಂದಿನ ಬಚತ್ತಾಯ ಕುಲದವರು ಮಾಡಿರತಕ್ಕಂತಹ ವ್ಯಾಖ್ಯಾನಗಳ ಬಗ್ಗೆ ಆಗಲಿ ಯಾವುದೇ ವಿಚಾರ ಗೊತ್ತಿರಲಿಲ್ಲ. ಆದರೆ ನಮ್ಮ ಶ್ರೀನಿವಾಸ ಬಜತ್ತಾಯರನ್ನು ನಾವು ತುಂಬ ಹೃದಯದಿಂದ ಹೊಗಳ್ತಾ ಇದ್ದೇವೆ, ಶ್ಲಾಘಿಸ್ತಾ ಇದ್ದೇವೆ. ಮತ್ತು ಅಷ್ಟು ಈಗ ವಿಷ್ಣು ಸ್ತುತಿ ಬಹಳ ವಿಸ್ತಾರವಾಗಿದೆ, ಆದ ಕಾರಣ ಅಧ್ಯಯನ ಕಮ್ಮಿ ಆಗಿದೆ. ಆದರೆ ಶಿವಸ್ತುತಿ ಅಷ್ಟು ವಿಸ್ತಾರ ಇಲ್ಲ, ಒಳ್ಳೆಯ ರೀತಿಯಲ್ಲಿ ಉಂಟು. ಎಷ್ಟು ಜನ ಇದನ್ನು ಪಾರಾಯಣ ಮಾಡ್ತಾರೆ ಸಾಯಂಕಾಲ ಹೊತ್ತಿನಲ್ಲಿ.
ಆ ನಿಟ್ಟಿನಲ್ಲಿ ಅದರ ಅಧ್ಯಯನಗಳು ನಡೀಬೇಕು. ನಮ್ಮ ಮತದ ರೀತಿಯ ರುದ್ರದೇವರ ಒಂದು ಧ್ಯಾನ ಆಗಬೇಕಂತ ಹೇಳ್ತಕ್ಕ ಅಂಶವನ್ನು ಹೇಳಿ ಈ ಲಿಖಿತ ಸ್ತೋತ್ರದಲ್ಲಿ ಯಾವುದು ಪರೀಕ್ಷೆಗಳನ್ನು ಏರ್ಪಡಿಸಿ ಅದರ ಅಧ್ಯಯನಕ್ಕೆ ವಿಶೇಷವಾಗಿ ಪ್ರೋತ್ಸಾಹ ನೀಡುತ್ತಿರತಕ್ಕಂತಹ ಯಾರು ನಮ್ಮ ಪ್ರಜಾತಾಯ ಬಂಧುಗಳನ್ನು ನಾನು ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ ನನ್ನೆರಡು ಸಭೆಯಲ್ಲಿ ಈ ಪರೀಕ್ಷೆಯಲ್ಲಿ ಭಾಗಿಗಳಾದಂಥ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹ ಆಗಲಿ ಅಂತೇಳಿ ಹಾರೈಸಿ, ವಿದ್ವಾಂಸರು ಕೂಡ ಪರೀಕ್ಷೆಗೆಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಿದ್ದು ಹಾರೈಸಿ ನನ್ನೆರಡು ಮಾತನ್ನು ನಾನು ಮುಗಿದು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾಘ ಮಾಸದ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ಅರುಣಾಚಲೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಬಿಲ್ವಪತ್ರೆ ಅರ್ಚನೆ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಅದೇ ರೀತಿ ದೇವಾಲಯದ ಆವರಣದಲ್ಲಿರುವ ಶ್ರೀ ಕಾಲಭೈರವನಿಗೆ ಮತ್ತು ದಕ್ಷಿಣಾಮೂರ್ತಿಗೆ ವಿಶೇಷ ಅಲಂಕಾರ ಮತ್ತು ಶ್ರೀ ನಾಗಲಿಂಗೇಶ್ವರ ಸ್ವಾಮಿಗೆ ಭಕ್ತಾದಿಗಳಿಂದ ಹಾಲಿನ ಅಭಿಷೇಕ ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ಧನ್ಯರಾದರು. ಬೆಂಗಳೂರು ಮಲ್ಲೇಶ್ವರಂನಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಮಂಗಳವಾರದ ನಿಮಿತ್ತ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ವಿಶೇಷ ಪೂಜೆಯ ನಿಮಿತ್ತ ಏಕದಂತನಿಗೆ ಬಗೆ ಬಗೆಯ ಸುಗಂಧ ಪುಷ್ಪಗಳಿಂದ ಭವ್ಯವಾಗಿ ಅಲಂಕರಿಸಿ, ಜೊತೆಗೆ ಸಂಪ್ರದಾಯದಂತೆ ಕೊಬ್ಬರಿ ಅಲಂಕಾರವನ್ನು ಶ್ರದ್ಧೆಯಿಂದ ನೆರವೇರಿಸಲಾಯಿತು. ಪೂಜಾ ವಿಧಿವಿಧಾನಗಳ ನಂತರ ದೇವರಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ನೆರೆದ ಭಕ್ತರು ಶ್ರೀ ಗಣಪತಿಯ ದರ್ಶನ ಪಡೆದು ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ.
ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದೂಷಿ ರಸಿಕಾ ಕಿರಣ್ ಮತ್ತು ತಂಡ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಜಮನ ಹರಣ ಭವ ಭಯ ದಾರುಣಂ ಶ್ರೀರಾಮಚಂದ್ರ ಕೃಪಾಲು 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 ಭಜಮನ ಹರಣ ಭವ ಭಯ ದಾರುಣಂ ಶ್ರೀರಾಮಚಂದ್ರ ಕೃಪಾ. ಉಡುಪಿಯ ನೂತನ ರವೀಂದ್ರ ಮಂಟಪದಲ್ಲಿ ರಾಗಧನ ಉಡುಪಿ 38ನೇಯ ಶ್ರೀ ಪುರಂದರದಾಸರು ಮತ್ತು ಸಂಗೀತ ತ್ರಿಮೂರ್ತಿ ಉತ್ಸವ ಇದರ ಅಂಗವಾಗಿ ವಿನಯ್ ಶರ್ವಾ ಬೆಂಗಳೂರು ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಭಕ್ತಿ ಜೇಸಿನ ರೀತಿ ತ್ಯಾಗರಾಜು ನೀತಿ ಪುಡೋ ಭಕ್ತಿ ಜೇಸಿನ ರೀತಿ ತ್ಯಾಗರಾಜು ನೀತಿ ಪುಡೋ ಯುಂಟೆ ಕದಾ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.